ಶಾಂತಿ ಕನ್ನಡ ಯೂಟ್ಯೂಬ್ ಚಾನೆಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಮಾತೆಯ ದಿವ್ಯ ಸಂದೇಶ ದಿನಾಂಕ 30 ಡಿಸೆಂಬರ್ 2024. ಬ್ರಹ್ಮ ಮಾಜಿಯವರು ಹೇಳುತ್ತಿದ್ದಾರೆ, ಪರಂ ಮಹಾಶಾಂತಿ ಎಲ್ಲ ವಿಶ್ವ ಸೇವಾಧಾರಿ, ವಿಶ್ವ ಕಲ್ಯಾಣಕಾರಿ, ಸ್ವಪರಿವರ್ತನೆಯಿಂದ ವಿಶ್ವ ಪರಿವರ್ತನೆ ಮಾಡುವ, ತಂದೆಯನ್ನು ಜಗತ್ತಿನಲ್ಲಿ ಪ್ರತ್ಯಕ್ಷ ಮಾಡುವ ಬೇಹದ್ನ ಆತ್ಮರು ಮತ್ತು ಬ್ರಹ್ಮಕುಮಾರಿನಲ್ಲಿರುವ 9 ಲಕ್ಷ ಆತ್ಮರು, ಅವರಲ್ಲಿಯೂ ಬೇಹದ್ನ ಆತ್ಮವಿದೆ. ಅವರು ಬೇಹದ್ನ ಮಕ್ಕಳಾಗಿದ್ದಾರೆ. ಇವರಲ್ಲಿಯೂ ಬೇಹದ್ನ ಪವರ್ ಇದೆ. ಎಲ್ಲಿಯವರೆಗೂ ಇವರು ದಾದಾಜಿಯವರನ್ನು ನೋಡುವುದಿಲ್ಲವೋ, ಪ್ರತ್ಯಕ್ಷರಾಗಿ ಕಾಣುವುದಿಲ್ಲವೋ, ಅವರ ಪವರ್ನ ಮುಂದೆ ಒಂದು ಪರದೆಯು ಸದಾ ಇದ್ದೇ ಇರುತ್ತದೆ. ಈಗ ಅವರ ಬುದ್ಧಿ ಕಲ್ಲಿನಂತಾಗಿಬಿಟ್ಟಿದೆ. ಈ ಕಲ್ಲಿನಂತಹ ಬುದ್ಧಿ ಉಳ್ಳ 9 ಲಕ್ಷ ಆತ್ಮರಿಗೆ ಬೇಹದ್ನ ದಾದಾಜಿಯ ಪವರಿಂದ, ಬೇಹದ್ನ ದಾದಾಜಿಯ ಜ್ಞಾನದಿಂದ ಪಾರಸವನ್ನಾಗಿ ಮಾಡಬೇಕಾಗಿದೆ. ಇದು ಈಗ ನಮ್ಮ ಕೆಲಸವಾಗಿದೆ. ಇದು ಈಗ ನಮ್ಮ ಡ್ಯೂಟಿ. ಅವರನ್ನು ಎಚ್ಚರಿಸುವುದೇ ನಮ್ಮ ಡ್ಯೂಟಿಯಾಗಿದೆ. ಹೇಗಾದರೂ ಮಾಡಿ ಈ 9 ಲಕ್ಷ ಬೀಕೆನಲ್ಲಿರುವ ಬೇಹದ್ನ ಆತ್ಮರನ್ನು ಎಚ್ಚರಿಸಬೇಕಾಗಿದೆ. ಹೇಗೆ ಒಬ್ಬ ತಾಯಿ ತನ್ನ ಮಗುವಿಗೆ ಕಹಿಯಾದಂತಹ ಔಷಧಿಯನ್ನು ಕುಡಿಸುತ್ತಾಳೆ, ಆ ಔಷಧಿಯಿಂದ ಆ ಮಗು ಸರಿ ಹೋಗುತ್ತದೆ ಎನ್ನುವುದು ಆ ತಾಯಿಗೆ ಗೊತ್ತು. ಆ ಮಗುವಿಗೆ ಅದರ ರುಚಿ ಕಹಿ ಎನಿಸಬಹುದು, ಹಿಡಿಸಲಿಕ್ಕಿಲ್ಲ. ಆದರೂ ತಾಯಿ ಒತ್ತಾಯದಿಂದ ಆ ಔಷಧಿಯನ್ನು ಕುಡಿಸುತ್ತಾಳೆ. ಹಾಗೆ ನಾವು ಇವರ ಬುದ್ಧಿಯನ್ನು ಎಚ್ಚರಿಸಬೇಕಾಗುತ್ತದೆ. ಅವರಿಗೆ ಬೇಹದ್ನ ಜ್ಞಾನವನ್ನು ನೀಡಬೇಕಾಗುತ್ತದೆ. ಅವರಿಗೆ ಹೇಗಾದರೂ ಎಬ್ಬಿಸಲೇಬೇಕಾಗುತ್ತದೆ. ಎಲ್ಲ 9 ಲಕ್ಷ ಬೇಹದ್ನ ಆತ್ಮರು ಮತ್ತು ನಮ್ಮ ಬೇಹದ್ನ ವಿಶ್ವ ಸೇವಾಧಾರಿ ಆತ್ಮರಿಗೆ ಬೇಹದ್ನ ಬ್ರಹ್ಮ ಮಾಜಿಯ ಪ್ರೀತಿಯ ನಮಸ್ಕಾರಗಳು. ಈಗ ನಾನು ಯೋಗವನ್ನು ಮಾಡುವ ವಿಧಿಯನ್ನು ಎಲ್ಲ ಬೇಹದ್ನ ಆತ್ಮರಿಗೆ ತಿಳಿಸಿಕೊಡಲಿದ್ದೇನೆ. ವಿಶ್ವದಲ್ಲಿ ಪರಂ ಶಾಂತಿಯನ್ನು ಹೇಗೆ ಹರಡಬೇಕು ಹೇಳಿಕೊಡುತ್ತೇನೆ ಮತ್ತು ಇದರಿಂದ ವಾಯುಮಂಡಲವನ್ನು ಹೇಗೆ ಪರಿವರ್ತಿಸಬಹುದು ಎಂಬುದನ್ನು ಸಹ ತಿಳಿಸುತ್ತೇನೆ. ನಾವು ಈಗ ಇಲ್ಲಿ ನೋಡುತ್ತಿರುವ ಜಗತ್ತು ಪಂಚತತ್ವದಿಂದ ಕೂಡಿದ ಜಗತ್ತು. ಬೇಹದ್ನ ತಂದೆಯವರು ಈ ಧರೆಯ ಮೇಲೆ ಬೇಹದ್ನ ಪರಂಧಾಮದಿಂದ ಬಂದಿದ್ದಾರೆ. ಆ ಪರಂಧಾಮ ಪರಂಪ್ರಕಾಶದ ಜಗತ್ತಾಗಿದೆ. ಅದು ಅವಿನಾಶಿ ಪರಂಪ್ರಕಾಶದ ಜಗತ್ತು. ಅಂತಹ ಜಗತ್ತಿನಿಂದ ಬೇಹದ್ನ ದಾದಾಜಿಯವರು ಈ ಪಂಚತತ್ವದ ಧರೆಯ ಮೇಲೆ ಬಂದಿದ್ದಾರೆ. ಈ ಪಂಚತತ್ವದ ಜಗತ್ತು ಮತ್ತಿಲ್ಲಿರುವ ಬ್ರಹ್ಮಾಂಡ ಇವುಗಳೆಲ್ಲವನ್ನು ಪರಿವರ್ತಿಸಲೆಂದೇ ಬಂದಿದ್ದಾರೆ. ಎಲ್ಲ ಬೇಹದ್ನ ಆತ್ಮರನ್ನು ಮತ್ತು ಈ 9 ಲಕ್ಷ ಆತ್ಮರನ್ನು ಕೂಡ ಕರೆದುಕೊಂಡು ಹೋಗಲು ಎಷ್ಟೆಲ್ಲ ಕಷ್ಟಗಳನ್ನು ಸಹಿಸಿಕೊಂಡು ಈ ಧರೆಯ ಮೇಲೆ ಇದ್ದಾರೆ. ಎಲ್ಲರೂ ಬೇಗ ಎಚ್ಚೆತ್ತುಕೊಳ್ಳಿ. ಬೇಗ ಬೇಗ ಕಲ್ಯಾಣಕಾರಿ ಸೇವೆಯನ್ನು ಮಾಡಿರಿ. ವಿಶ್ವ ಪರಿವರ್ತನೆಯ ಕಾರ್ಯದಲ್ಲಿ ಭಾಗಿಯಾಗಿರಿ. ಚಿತ್ರದಲ್ಲಿ ವಿಚಿತ್ರವನ್ನು ನೋಡಿ, ಅಂದರೆ ದಾದಾಜಿಯ ಚಿತ್ರದಲ್ಲಿ ಚಿತ್ರವಾದ ಪವರ್ ಅಂದರೆ ಪರಂಪ್ರಕಾಶವನ್ನು ನೋಡಿರಿ. ದಾದಾಜಿಯು ಲೈಟ್ ಹೌಸ್, ಪವರ್ ಹೌಸ್ ಆಗಿದ್ದಾರೆ. ಬೇಹದ್ನ ದಾದಾಜಿಯವರನ್ನು ಪರಂಧಾಮದಲ್ಲಿ ಮಹಾಸಾಗರ, ಹಾಲಿನ ಪ್ರಕಾಶದಿಂದ ಕೂಡಿರುವಂತಹ ಮಹಾಸಾಗರದಲ್ಲಿ ಅವರ ಚಿತ್ರವನ್ನು ನೋಡಿ. ಬೇಹದ್ನ ದಾದಾಜಿಯ ಹಣೆಯ ಮಧ್ಯಭಾಗದಿಂದ ಪರಂಪ್ರಕಾಶವು ಹರಿಯುತ್ತಿದೆ ಎಂದು ತಿಳಿದುಕೊಳ್ಳಿ. ನಾನೊಂದು ಆತ್ಮ ಎನ್ನುವ ಜ್ಞಾನವಂತೂ ಬ್ರಹ್ಮಕುಮಾರಿಯ ಆತ್ಮರಲ್ಲಿ ಇದ್ದೇ ಇದೆ. ಆದರೆ ಇಲ್ಲಿ ಈಗ ಬೇಹದ್ನ ದಾದಾಜಿಯಿಂದ ಪರಂ ಪ್ರಕಾಶವನ್ನು, ಪವರನ್ನು ಪಡೆದುಕೊಳ್ಳುತ್ತಿದ್ದೇವೆ ಎಂಬುವ ಅನುಭೂತಿಯನ್ನು ಪಡೆದುಕೊಳ್ಳಿ. ಅವರಿಂದ ಪವರನ್ನು ಪಡೆದುಕೊಂಡ ಮೇಲೆ ಪರಂ ಶಾಂತಿಯ ಸಂಕಲ್ಪವನ್ನು ಎಲ್ಲೆಡೆ ಹರಡಿರಿ. ನಿಮ್ಮ ಸುತ್ತಮುತ್ತಲಿನ ವಾಯುಮಂಡಲವು ಪರಂ ಶಾಂತಿಯ ವಾಯುಮಂಡಲವಾಗಿ
ಪರಿವರ್ತನೆಗೊಳ್ಳಲಿದೆ. ಬೇಹದ್ನ ದಾದಾಜಿಯ ಶರೀರವು ಪರಂಪ್ರಕಾಶದಿಂದ ಕೂಡಿರುವ ಶರೀರವಾಗಿದೆ. ಏಕೆಂದರೆ ಆ ಜಗತ್ತು ಲೈಟ್ನ ಜಗತ್ತು, ಪರಂಪ್ರಕಾಶದಿಂದ ತುಂಬಿದಂತಹ ಜಗತ್ತಾಗಿದೆ. ಅಲ್ಲಿ ಯಾರೇ ಹೋದರೂ ಅವನು ಪರಂಪ್ರಕಾಶದಲ್ಲಿ ಪರಿವರ್ತಿತನಾಗುತ್ತಾನೆ. ಈಗ ಇಲ್ಲಿನ ಜಗತ್ತಿನಲ್ಲಿ ಮೆಜಾರಿಟಿ ಆತ್ಮಗಳಿಗೆ ಯಾವುದರ ಅವಶ್ಯಕತೆ ಇದೆ? ಶಾಂತಿಯ ಅವಶ್ಯಕತೆ ಇದೆ. ನಿಜವಾದ ಶಾಂತಿಯ ಅವಶ್ಯಕತೆ ಇದೆ. ಈ ನಿಜವಾದ ಪರಂ ಶಾಂತಿಯು ಬೇಹದ್ನ ಮಕ್ಕಳ ಬಳಿ ಇದೆ. ಯಾವ ಪರಂ ಶಾಂತಿಯು ಬೇಹದ್ನ ದಾದಾಜಿ ಜೊತೆ ಇದೆಯೋ ಆ ಪರಂ ಶಾಂತಿಯು ಬೇಹದ್ನ ಮಕ್ಕಳೊಂದಿಗೂ ಇದೆ. BK ಅವರಲ್ಲಿರುವುದು ಪರಂ ಶಾಂತಿ ಅಲ್ಲ, ಬರೀ ಶಾಂತಿ, ಒಂದು ಸುಳ್ಳಿನ ಶಾಂತಿ ಇದೆ. ಶಾಂತಿ ನಮ್ಮಲ್ಲಿದೆ ಎಂದು ತೋರಿಸಿಕೊಳ್ಳುತ್ತಿದ್ದಾರೆ ಅಷ್ಟೇ. ಒಳಗಿನಿಂದ ಅವರು ಶಾಂತವಾಗಿಲ್ಲ. ಒಳಗಿನಿಂದ ಅವರು ಮಾಯೆಯ ಜಾಲದಲ್ಲಿ ಬಿದ್ದಿದ್ದಾರೆ. ಮಾಯೆ ಅವರನ್ನು ಬಿಗಿಯಾಗಿ ಹಿಡಿದಿದೆ. ಈ ಮಾಯೆಯನ್ನು ಬಿಟ್ಟು ಆಚೆ ಬನ್ನಿ. ಈ ಮಾಯೆಯಲ್ಲಿ ಇದ್ದರೂ ಆ ಮಾಯೆಯಿಂದ ಗೆದ್ದು ಬರಬೇಕಾಗಿದೆ. ಅಶಾಂತಿ ಹೆಚ್ಚಲು ಕಾರಣಗಳು ಅನೇಕವಿದೆ. ಈ ಅಶಾಂತಿಯಿಂದ ದೂರವಿರಲು ದಾದಾಜಿಯ ನೆನಪಿನಲ್ಲಿರಿ. ಯಾವಾಗಲೂ ದಾದಾಜಿಯವರನ್ನು ನೆನಪಿಸಿಕೊಳ್ಳುತ್ತೀರಿ. ಏಕ್ ಬಾಪ್ ದುಜಾನ ಕೋಯಿ, ತಂದೆಯನ್ನು ಬಿಟ್ಟರೆ ಬೇರೆ ಯಾವುದೂ ಇಲ್ಲ. ಆಗ ನಮ್ಮ ಮೇಲೆ ಯಾವ ಅಶಾಂತಿಯ ಪ್ರಭಾವವೂ ಬೀರುವುದಿಲ್ಲ. ಮಾಯೆಯ ಪ್ರಭಾವವು ನಮ್ಮ ಮೇಲೆ ಬೀಳುವುದಿಲ್ಲ. ಮಾಯೆಯು ನಮ್ಮ ದಾಸಿಯಾಗಿ ಬಿಡುತ್ತಾಳೆ. ಎಲ್ಲೆಡೆ ಅಶಾಂತಿಯ ಒತ್ತಡವು ಹೆಚ್ಚಾಗುತ್ತದೆ. ಇಂತಹ ಸಮಯದಲ್ಲಿ ನೀವು ಶಾಂತಿಯ ದೂತರು. ಪರಂ ಶಾಂತಿಯ ಬೇಹದ್ನ ಆತ್ಮರ ಕೆಲಸವೇನು? ಎಲ್ಲರಿಗೂ ಶಾಂತಿಯನ್ನು ನೀಡುವುದು, ಪರಂ ಶಾಂತಿಯನ್ನು ನೀಡುವುದು. ಹೇಗೆ ಎಲ್ಲಾದರೂ ಬೆಂಕಿ ಹತ್ತಿಕೊಂಡಾಗ ಅದರ ಮೇಲೆ ನೀರನ್ನು ಹಾಕಿ ಅದನ್ನು ಆರಿಸುತ್ತಾರೋ ಹಾಗೆ ಅಶಾಂತಿಯಿಂದ ಕೂಡಿರುವ ವಾಯುಮಂಡಲವನ್ನು ನಿಮ್ಮ ಪರಂ ಶಾಂತಿಯ ವೈಬ್ರೇಷನ್ನನ್ನು ಹರಡಿ ಆ ಪರಂ ಶಾಂತಿಯ ವೈಬ್ರೇಷನ್ನಿಂದ ಆ ವಾಯುಮಂಡಲವನ್ನು, ಆ ಆತ್ಮವನ್ನು ಶೀತಲಗೊಳಿಸಬೇಕು. ಆ ಪರಂ ಶಾಂತಿಯ ಸಾಗರ ಎಲ್ಲಿದೆ? ಆ ಪರಂ ಶಾಂತಿಯ ಸಾಗರ ಬೇಹದ್ನ ಬ್ರಹ್ಮಾಂಡದಲ್ಲಿದೆ. ಆ ಪರಂ ಶಾಂತಿಯ ಸಾಗರದಲ್ಲಿ ಬೇಹದ್ನ ದಾದಾಜಿಯ ಸ್ಥಾನವಿದೆ. ಅದು ಬೇಹದ್ನ ದಾದಾಜಿಯ ಮೂಲ ಸ್ಥಾನವಾಗಿದೆ. ಅಲ್ಲಿ ಪರಂ ಶಾಂತಿಯ ಪ್ರಕಾಶವಿದೆ. ಆ ಪರಂ ಪ್ರಕಾಶವನ್ನು ನಿಮ್ಮಲ್ಲಿ ಧಾರಣೆ ಮಾಡಿಕೊಳ್ಳಿರಿ. ಆ ಪರಂ ಪ್ರಕಾಶದಿಂದಲೇ ನಿಮ್ಮ ಬಾಡಿಯ ಒಳಗಡೆ, ಅಂದರೆ ನಿಮ್ಮ ಶರೀರದಲ್ಲೆಲ್ಲ ಪರಂ ಪ್ರಕಾಶವನ್ನು ತುಂಬಿಕೊಳ್ಳಿರಿ. ಮತ್ತು ನಾನು ಪರಂ ಪ್ರಕಾಶದ ಆತ್ಮ, ಪರಂ ಸ್ವರೂಪದ ಆತ್ಮವಾಗಿದ್ದೇನೆ, ಫರಿಷ್ಠ ಆತ್ಮನಾಗಿದ್ದೇನೆ ಎಂದು ತಿಳಿದುಕೊಳ್ಳಿರಿ. ಈಗ ಎಲ್ಲರಿಗೂ ನಿಜವಾದ ಪರಂ ಸತ್ಯದ ಪರಂ ಶಾಂತಿ ಬೇಕಾಗಿದೆ. ನಾಟಕೀಯ ಶಾಂತಿಯಲ್ಲ. ನಿಮ್ಮ ಪರಂ ಪ್ರಕಾಶದ ಸ್ವರೂಪದಿಂದ, ಶರೀರದಿಂದ ಪರಂ ಪ್ರಕಾಶವು ಎಲ್ಲೆಡೆ ಹರಡಬೇಕಾಗಿದೆ. ಬೇಹದ್ನ ಮಕ್ಕಳಲ್ಲಿ ಬೇಹದ್ನ ಪವರ್ ಇದೆ. ಆದರೆ ಎಲ್ಲ ಬೇಹದ್ನ ಮಕ್ಕಳು ಎಚ್ಚರವಾದಾಗ ಮಾತ್ರ ಇದು ಸಾಧ್ಯ. ಯಾವಾಗ ಈ 9 ಲಕ್ಷ ಬ್ರಹ್ಮಕುಮಾರಿಯ ಆತ್ಮರು ಕೂಡ ತಮ್ಮ ಸಂಕಲ್ಪದಲ್ಲಿ ಪರಂ ಶಾಂತಿಯನ್ನು ಹರಡುತ್ತಾರೋ ಆಗ 2 ದಿನದಲ್ಲಿ ಇಡೀ ಜಗತ್ತೇ ಪರಂ ಪ್ರಕಾಶದಿಂದ ತುಂಬಿ ಹೋಗುತ್ತದೆ, ಪರಿವರ್ತನೆಗೊಳ್ಳುತ್ತದೆ. ಈ ಪಂಚತತ್ವದ ಜಗತ್ತು, ಈ ಮಣ್ಣಿನ ಜಗತ್ತು ಪರಿವರ್ತನೆಗೊಳ್ಳುತ್ತದೆ, ಪರಂ ಪ್ರಕಾಶದ ಅವಿನಾಶಿ ಜಗತ್ತಾಗಿ ಬಿಡುತ್ತದೆ. ಇದೆಲ್ಲ 9 ಲಕ್ಷ ಮಕ್ಕಳು, ಬೇಹದ್ನ ಆತ್ಮರು ಇಚ್ಛೆ ಮಾಡಿದಾಗ ಮಾತ್ರ ಸಾಧ್ಯ. ಇಲ್ಲದಿದ್ದರೆ ಮಾಯೆ ಅವರನ್ನು ಇನ್ನೂ ಕೆಳಸ್ಥರಕ್ಕೆ ಎಳೆದುಕೊಂಡು ಹೋಗುತ್ತಾಳೆ. ನೀವೆಲ್ಲರೂ ಈಗ ಜಾಗೃತರಾಗಲೇಬೇಕು. ಇಲ್ಲದಿದ್ದರೆ ಕೊನೆಗೊಮ್ಮೆ ರಕ್ತದ ಕಣ್ಣೀರನ್ನು ಹರಿಸಬೇಕಾಗುತ್ತದೆ. ವಾಣಿಯಲ್ಲಿ ಹೇಳಲಾಗಿದೆ, ಅಹಮದಾಬಾದ್ सर्व सेंटरों का बीज रूप से कनेक्शन अर्थात योग।
ಅಂದರೆ ಅಹಮದಾಬಾದ್ ಎಲ್ಲ ಸೆಂಟರ್ಗಳ ಬೀಜರೂಪ ಸೆಂಟರ್ ಆಗಿದೆ. ಬೀಜರೂಪದೊಂದಿಗೆ ಕನೆಕ್ಷನ್ ಅಂದರೆ ಯೋಗ ಎಂದರ್ಥ. ದೆಹಲಿಯ ಆಶ್ರಮದಲ್ಲಿಯೂ ಕೂಡ ಆ ಪವರ್ ಇದೆ. ಇಡೀ ವಿಶ್ವದಲ್ಲಿ ಅಹಮದಾಬಾದ್ ಮತ್ತು ದೆಹಲಿಯಲ್ಲಿ ಮಾತ್ರ ಆ ಪರಂಪ್ರಕಾಶವು ಕಾಣುತ್ತಿದೆ. ಎಲ್ಲೆಡೆ ಅಂಧಕಾರವಿದ್ದಾಗ ಯಾವುದೋ ಒಂದು ಮೂಲೆಯಲ್ಲಿ ಸ್ವಲ್ಪ ಬೆಳಕು ಕಂಡರೂ ಎಲ್ಲರ ಅಟೆನ್ಷನ್ ಅಲ್ಲಿಯೇ ಹೋಗುತ್ತದೆ. ಎಲ್ಲರೂ ಅಲ್ಲಿಯೇ ತಿರುಗಿ ನೋಡುತ್ತಾರೆ. ಹಾಗೆ ಅಶಾಂತಿಯಿಂದ ತುಂಬಿರುವ ಈ ಜಗತ್ತಿನಲ್ಲಿ ಈ ಎರಡು ಜಾಗಗಳಲ್ಲಿ ಅಹಮದಾಬಾದ್ ಮತ್ತು ದಿಲ್ಲಿ ಎಲ್ಲಿ ಬೇಹದ್ನ ದಾದಾಜಿಯವರು ಈಗ ನೆಲೆಸಿದ್ದಾರೋ ಅಲ್ಲಿಯೇ ಪರಂ ಶಾಂತಿ ಎಲ್ಲರಿಗೂ ಸಿಗಲಿದೆ. ಮಕ್ಕಳೇ, ಎಲ್ಲೆಡೆ ಪರಂ ಶಾಂತಿಯ ಚುಂಬಕೀಯ ಶಕ್ತಿಯನ್ನು ಹರಡಿರಿ. ಈ ಚುಂಬಕೀಯ ಶಕ್ತಿಯು ಎಲ್ಲ ಆತ್ಮರನ್ನು ನಿಸ್ಸಂಕಲ್ಪ ಸ್ಥಿತಿಗೆ ತರುತ್ತದೆ. ಬೇಡವಾದ ಸಂಕಲ್ಪಗಳನ್ನು ನಡೆಸುತ್ತಾ ಎಲ್ಲ ಆತ್ಮರು ಕಾಯಿಲೆಗೆ ಒಳಗಾದಂತೆ ಆಗಿಬಿಟ್ಟಿದ್ದಾರೆ. ಅವರ ದುಃಖಗಳು ಹೆಚ್ಚಾಗುತ್ತಿವೆ. ಅದಕ್ಕೆ ಬೇಹದ್ನ ಮಕ್ಕಳೆಲ್ಲರೂ ಪರಂ ಶಾಂತಿಯ ಚುಂಬಕೀಯ ಶಕ್ತಿಯನ್ನು, ವೈಬ್ರೇಷನನ್ನು ಎಲ್ಲೆಡೆ ವಾಯುಮಂಡಲದಲ್ಲಿ ಹರಡಬೇಕಾಗಿದೆ. ಆಗ ಎಲ್ಲ ಬೇಡದ ಸಂಕಲ್ಪಗಳು ನಿಂತು ಹೋಗುತ್ತವೆ. ಈ ವಿಧಿಯನ್ನು ಅನುಸರಿಸಿ ಎಲ್ಲ ಅಶಾಂತ ಆತ್ಮರನ್ನು ತನ್ನೆಡೆಗೆ ಆಕರ್ಷಿಸಿಕೊಂಡು ನಿಮ್ಮ ಕಣ್ಣುಗಳಿಂದಲೇ ಅವರಿಗೆ ಶಾಂತಿಯ ದಾನವನ್ನು ಮಾಡಿರಿ. ಶಾಂತಿ ಸ್ವರೂಪದ ಸ್ಮೃತಿಯನ್ನು ಎಚ್ಚರಿಸಿ. ಈ ವಿಶೇಷ ವಿಧಿಯಿಂದ ಎಲ್ಲವನ್ನು ಸಿದ್ಧಿಸಿಕೊಳ್ಳಿ. परम शांति, बेहद के बेहद की परम 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 महाशांति है, महाशांति है, महाशांति है।